ಹೋಗಿ. ಇಲ್ಲಿ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅಕ್ಕ ಡಾಕ್ಟರ್ ಬಂದ್ರ? ಯಾರಾದ್ರು ಗೌರ್ಮೆಂಟ್ ಡಾಕ್ಟರ್ ಬಂದ್ರ? ಯಾರು ಬಂದಿಲ್ವಾ? ಈಗ ಇಲ್ಲೇ ಬಂದ್ರು ಅಂದ್ರು. ಹೋಗಪ್ಪ. ಹಾಸ್ಪಿಟ್ಲ್ ಹತ್ರ ಇಲ್ಲೇ ಅವ್ರೆ ಅಂದ್ರು. ಶಾಂತಪ್ಪರ ದನದಲ್ಲ ಕೌ ಮನುಷ್ಯರು. ಅಂಗವಾಡಿ ಶಾಂತಮ್ಮ ನಮ್ ಚಿಕ್ಕಮ್ಮ ಆಗ್ಬೇಕು. ಹೌದಾ? ಡೆಂಗೋ ಇರೋರ್ಗೆ ಸೊಳ್ಳೆ ಕಚ್ಚಿ ಡೆಂಗೋ ಬಂದೈತಲ್ಲ, ಗೌರ್ಮೆಂಟ್ ಇಂದ 50,000 ರೂಪಾಯಿ ಕೊಡ್ತಾವ್ರೆ ಎಲ್ಲಾರ್ಗು. ಅದಕ್ಕೆ ಸುಮ್ನೆ ನಾವು ಸೊಳ್ಳೆ ಕಚ್ಚಿ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಡೋದು ಗೌರ್ಮೆಂಟ್ ಇಂದ. ಏನು ತಗೊಳಲ್ಲ, ಎಲ್ಲಾರ್ಗು ಕೊಡ್ತಾವ್ರೆ. ನೋಡಿಲ್ವಾ? ಫ್ರೀಡಮ್ ಟಿವಿಲೆಲ್ಲ ತೋರಿಸ್ತಾವ್ರೆ. ಫ್ರೀಡಮ್ ಟಿವಿಲೆಲ್ಲ ತೋರಿಸ್ತಾವ್ರೆ. ಸುಮ್ನೆ ಇಲ್ಲಿ ಯಾರನ್ನ ಡಾಕ್ಟರ್ ಬಂದ್ರೆ ಸೊಳ್ಳೆ ಕಚ್ಚಿ ಅಂದ್ಬಿಡಿ ಸುಮ್ನೆ ಹಿಂಗ್ ಆಡ್ಬೇಕು, ಸುಮ್ನೆ ನಾಟಕ ಮಾಡ್ಬೇಕು. ನಮ್ ಹುಡುಗರು ನಿನ್ನೆ 7 ಜನಕ್ಕೆ 55,000 ರೂಪಾಯಿ ಕೊಟ್ಟವ್ರು. ಒಬ್ಬೊಬ್ರಿಗೆ 55,000. ಸುಳ್ಳು ಹೇಳ್ಬೇಕು. ಈಗ ಏನ್ ಮಾಡ್ತೀನಿ ಏನ್ ಗೊತ್ತಾಕ? ಗೌರ್ಮೆಂಟ್ ದುಡ್ಡು. ಯಾರ್ದು ದುಡ್ಡು? ಗೌರ್ಮೆಂಟ್ದು. ಯಾರ್ದು? ನಿಮ್ದ ನಮ್ದ? ಗೌರ್ಮೆಂಟ್ದ. ಯಾರ್ದು ದುಡ್ಡು? ನಮ್ದು ದುಡ್ಡದು. ಸುಳ್ಳು ಹೇಳ್ಬೇಕು. ನಾನ್ ಸುಮ್ನೆ ನಮ್ ಹುಡುಗರೆಲ್ಲ ಸುಮ್ನೆ ಹಿಂಗ್ ಕೈ ಆಡ್ಸ್ದಂಗ್ ಮಾಡ್ಬಿಟ್ಟವ್ರೆ. ಕೈ ಆಡ್ಸೋರ್ ಏನ್ ಗೊತ್ತಾ? ಅವಾಗ ಅವ್ರಿಗೆ ಕಾಯಿಲೆ ಐತಿ ಅಂತ ಡಾಕ್ಟರ್ ಏನ್ ಚೆಕ್ ಮಾಡಲ್ಲ. ಅವ್ನ್ ಗೌರ್ಮೆಂಟ್ ನವನು, ಅವ್ನ್ಗೆ ಏನ್ ಗೊತ್ತಾಗಲ್ಲ. ಅವ್ನ್ಗೇನು ದುಡ್ಡು ಸ್ಯಾಂಕ್ಷನ್ ಮಾಡ್ಬೇಕು ಒಬ್ಬೊಬ್ರಿಗೆ. ನಮ್ ಚಿಕ್ಕಮ್ಮ ನಮ್ ದೊಡ್ಡಮ್ಮ ಎಲ್ಲ ತಗೊಂಡ್ಬಿಟ್ಟವ್ರೆ ನಿನ್ನೆ. ಅದಕ್ಕೆ ಕೇಳಿದ್ ಇಲ್ಲಿ ಡಾಕ್ಟರ್ ಬಂದಂತೆ. ಕಾರ್ ಒಳಗೇನ ಬಂದಂತ. ಇದ್ಯಾರ ಕಾರು? ಇವ್ರಿಲ್ಲ ಇಲ್ಲಿ ಹೇಳಿಲ್ವಾ ಇವಾಗ? ಅದೇ ಗೊತ್ತಿಲ್ಲ. ಸುಮ್ನೆ ಅವ್ರು ಹೇಳಿದ್ರು ಯಾರಂತ ಗೊತ್ತಿಲ್ಲ. ಇಲ್ಲೇ ಅವ್ನೇ ಡಾಕ್ಟ್ರು. ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಮ್ಮ. ಅಕ್ಕ ನೀನು ಬಾ. ನೀನು ಬೇಡ, ಯಾರು ಹೇಳ್ಬೇಡ. ನಾವ್ ಇರೋರು ತಗೊಳ್ಳೋಣ. ಸುಮ್ಮನೆ ಫಸ್ಟ್ ಹೋಗಮ್ಮ. ಕೂತ್ಕೋ ತಂಗವ್ವ. ಕೂತ್ಕೋ ಅಕ್ಕ. ಕೂತ್ಕೋ ದೊಡ್ಡಮ್ಮ. ಬೇಡ ಯಾರು ಸುಮ್ನೆ ಇರು. ನೀನು ಹಾಳು ಮಾಡ್ಬಿಡ್ತಿ. ಎಲ್ಲ ಸಿಗೋದಿಲ್ಲ. ಬೇಡ ಇರ್ಲಿ, ಆಮೇಲೆ ಮಾತಾಡ. ಸುಮ್ನೆರು ಅಮ್ಮ ನೀನು. ಏನ ಸರ್, ಹಿಂಗೆ ಮಾತಾಡ್ಕೊಂಡ್ ಕುತ್ಕೊಂಡಿದ್ವಿ. ನಮ್ ತಾಯಿ, ನಮ್ ದೊಡ್ಡಮ್ಮ. ಸೊಳ್ಳೆಗಳು ಸೊಳ್ಳೆಗಳು ಕ್ಲೀನ್ ಮಾಡಕ್ ಯಾರು ಬರಲ್ಲ ಮನೆ ಕಡೆ. ಮೇಕೆ ಮೇಯ್ಸಕ್ ಹೋಗಿದ್ದ ನೋಡಿ. ಇದು ನಡಿ ಆ ಕಡೆ ಹೋಗು ಬಿಡು. ಇದೊಂದಿದು ಸೆನ್ಸರ್ ಬಿಡಿ. ಯಾರಿಲ್ಲ ಸರ್ ನೋಡಿ. ಎಲ್ಲಾರ್ಗು ಸೊಳ್ಳೆ ಕಡ್ದಿ ಸರ್. ನಮ್ ದೊಡ್ಡ ಮಗ. ನಮಗೆ ಮಗ. ಏನ್ ಹೆಸರು? ಶಾಂತಕುಮಾರ್. ನಮಗೆ ಬರೋಲ್ಲ ಕೂರಕ್ಕೆ. ಅವರು ಸಿಟ್ಟು ಜಗಳ. ಕಾಲೇಜ್ ಓದ್ ಬೆಂಗ್ಳೂರ್ ಕಳ್ಸಿದ್ರು. ಕಾಲೇಜ್ ಬಿಟ್ಟೆ ಬಂಕ್ ಹೊಡಿತಿದ್ದೆ ಕಾಲೇಜ್ಗೆ. ಕರ್ಕೊಂಬಂದು ಕುರಿ ಮೇವ್ಸಾಕ್ ಬಿಟ್ಬಿಟ್ರು ನನ್ನ. ಸಿಟ್ಟು ಅಮ್ಮನ್ಗೆ. ನಮ್ಮ ಅಕ್ಕನ್ ಮಗ ದಿನೇಶ. ಇಲ್ಲ ಸರ್, ಕೈ ಎಲ್ಲ ನಡಕ್ತಾ ಇದೆ. ಕೈ ನೋಡಿ ಸರ್. ನಮ್ಮ ಅಮ್ಮನ್ ಕೈ ನೋಡಿ ಸರ್. ಚೆನ್ನಾಗಿದೆಯಲ್ಲ? ಇಲ್ಲ ಸರ್, ಯಾಕೆ ಸುಳ್ಳು ಹೇಳ್ಬೇಕು ಸರ್? ಎಷ್ಟು ಸರ್, ಎಷ್ಟು ಕೊಡ್ತಾರೆ ಗೌರ್ಮೆಂಟ್ ಇಂದ? 50,000ನಾ? ಚೆಕ್ ಮಾಡ್ಲಾ ಸರ್? ಇಲ್ಲ ಹಿಂಗ್ ಕೂತ್ಕೋ. ಈ ಕಡೆ ಕೂತ್ಕೋ, ತಿರುಗು. ಅಂದ್ರೆ ಸೊಳ್ಳೆ ಕಸ್ತರಿ ಜೋರ ಕೆಮ್ಮು ಬರುತ್ತೆ ಸರ್. ಹ್ಞೂ ಸರ್, ಕೊಳ್ಳೆ ಹಿಂಗ್ ಆಗ್ತಾ ಇರುತ್ತೆ. ಅಂದ್ರೆ ಸೊಳ್ಳೆ ಕಸ್ದವ್ರಿಗೆ ಆಗುತ್ತೆ. ಡೆಂಗಿ ಜ್ವರ ಬಂದಿದ್ದಲ್ಲ, ಆ ಮಾಡಿ ಸರ್. ಯಾವಾಗಿಂದ ಸರ್ ಕೇಳಿಸ್ಕೊಳ್ಳಿ. ನಮ್ ದೊಡ್ಡಮ್ಮ ಅಡ್ಮಿಟ್ ಮಾಡಿದ್ರು. 3 ಜನನು ಒಂದೇ ಬೆಡ್. ಹೌದಾ? ಬಿಲ್ ಜಾಸ್ತಿ. ಒಂದ್ ಬೆಡ್ಗೆ 3,500 ರೂಪಾಯಿ ಅಂದ್ರು ಸರ್. ಬಡವ್ರು ನಾವ್ ಎಲ್ಲಿಂದ ತಗೊಬರಲ್ಲ. ಅದಕ್ಕೆ ಒಂದೇ ಬೆಡ್ ಅಲ್ಲಿ 3 ಜನ ಮಲ್ಕೊಂಡ್ವಿ 3,500 ರೂಪಾಯಿದಲ್ಲಿ. ಆಯ್ತಾ ಸರ್ ಸೀಟ್? ನಾನ್ ಮಂಚದ ಕೆಳಗೆ, ನಮ್ಮ ಅಮ್ಮ ನಮ್ ದೊಡ್ಡಮ್ಮ ಇಬ್ರು ಒಂದ್ ಮಂಚದ ಮೇಲೆ, ನಾನ್ ಮಂಚದ ಕೆಳಗೆ. 3 ಜನಕ್ಕೂ ಗ್ಲುಕೋಸ್ ಬಾಟ್ಲು ಕೆಳಗಡೆಯಿಂದ ನನಗ್ ಹಚ್ಚಿದ್ರು, ಇವ್ರಿಗೆ ಮೇಲ್ಗಡೆ. ಆಗ್ತಾ ಇದೆ. ಕೆಮ್ತಾರೆ ಅವರು. ಫೋನ್ ನೋಡಿ. ಕೆಮ್ಮು ನೀನ್ ನಕ್ಕೊಂಡಿದ್ರು ನೀನ್ ಸಿಗೋದು ಸಿಗಲ್ಲ. ನೀನ್ ನನಗೂ ಹಾಳು ಮಾಡಿರ್ತೇನೆ. ನನಗ್ ಸಿಗೋ 50,000 ರೂಪಾಯಿ. ಕೆಮ್ಮಕ್ಕ ನೀನು ಕೆಮ್ಮ ನಕ್ಕಬೇಡ ಅಂತ ಹೇಳಮ್ಮ. ನಕ್ಕಬೇಡ ಅಂತ ಹೇಳು. ಕೆಮ್ಮು ಮಾಡೋ ಕೆಲ್ಸಕ್ಕೆಲ್ಲ ನಮ್ಗಿದೆ. ಕೆಮ್ಮ ಮಾಡಿರು. ಜ್ವರ ಕೆಮ್ಮು ಇರು ಸರ್. ಕೆಮ್ತವ್ರೆ ನಮ್ ದೊಡ್ಡಮ್ಮ. ಕೆಮ್ತವ್ರೆ. ಈಗ ಜಸ್ಟ್ 2 minutes ಬ್ಯಾಕ್. ಕೂತ್ಕೊಳ್ಳಿ. ಕೂತ್ಕೊಂಡು ಮಾತಾಡಿ. ಸೈಡಿಗೆ ಇದ್ ಮಾಡ್ಬೇಡಿ, ಕವರ್ ಮಾಡ್ಬೇಡಿ. ಮಗ ಇದೆ.
ಹ್ಞೂ ಕೆಮ್ಮು ಹಂಗ ನೀನ್ ನಗ್ಬೇಡ, ನೀನ್ ನಕ್ಕರ್ ನಂದು ಹಾಳು ಮಾಡ್ಬಿಡ್ತೀನಿ. ನೀನ್ ಎದ್ದೋಗು ನೀನು. ಸ್ವಲ್ಪ ಕಡಿಮೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರಾ? ಊಟ ನಡಿಯಕ್ಕಾಗಲ್ಲ ಸರ್ ನಮ್ ದೊಡ್ಡಮ್ಮನ್ಗೆ. ಕೈ ನಡಿಯಕ್ಕಾಗದಿದ್ರೆ ಕೈ ಆಗ್ತಾ ಇರುತ್ತೆ, ಕೆಮ್ಮು ಬರ್ತಾ ಇರುತ್ತೆ. ಕಾಲೇ ಜಾಸ್ತಿ ಹಾಕಲ್ಲ, ನಡಿಯಕ್ಕಾಗಲ್ಲ. ನಾನ್ ನಡ್ ತೋರ್ಸ್ಲಾ? ನನಗಾಗಲ್ಲ ಸರ್. ಡೆಂಗೂರ್ ನಡಿಯಕ್ಕಾಗಲ್ಲ. ಡೆಂಗೂರ್ ನಮ್ ದೊಡ್ಡಮ್ಮಂಗೂ ನಡಿಯಕ್ಕಾಗಲ್ಲ, ನನ್ಗೂ ಆಗಲ್ಲ. ಹಾಸ್ಪಿಟ್ಲಿಂದ ಹೆಂಗ್ ನೋಡ್ಕೊಂಡ್ ಬಂದ್ ಹಿಂಗೆ ಉಚ್ಕೊಂಡ್ ಆಟೋದವ್ರು ಒಬ್ರು ಸಿಗ್ಲಿಲ್ಲ ಸರ್. ಇದೊಂದಿದ್ ಏನೇನೋ ಮಾಡಕ್ ಬರ್ತೈತಪ್ಪ ಇದು. ಇಲ್ಲ ನೋಡಿ ಹಿಂಗೆ ಆಯ್ತದೆ ಸರ್. ಬರೀ ಹಿಂಗೆ ನಡೆ, ನಿನ್ ಮೇವ್ಸಕ್ ಕರ್ಕೊಂಡ್ ಹೋಗಿಲ್ಲ ಅಂತ. ಓಯ್ ಇದು ಯಾವ್ದು ಗುರು ಇದು? ಸರಿ ಸುಮ್ನಿರಪ್ಪ. ನಡಿಯಕ್ಕಾಗುತ್ತೆ ನಿಮ್ಗೆ? ಓಡಾಡ್ತೀವಿ ಬೀದಿಲೆ ಮುಡ್ಕೊಂಡು ಸ್ವಲ್ಪ ಅಲ್ಲಿ ತನಕ ನಡ್ಕೊಂಡ್ ಬನ್ನಿ ನೋಡೋಣ. ನಡಿ ಹಿಂಗ್ ಮುಡ್ಸಿದ್ರೆ ಸ್ವಲ್ಪ ಬಂದು ನಡ್ಕೊಂಡ್ ನಡ್ ತೋರ್ಸಮ್ಮ. ಕೊಡಮೇಲೆ ಮಗನ್ ಕೊಡು. ನಮ್ಮ ಅಕ್ಕನ್ ಮಗ. ಅಮ್ಮ. ಹಾ ಏನ್ ಹೆಸರು? ರಾಜ್ಕುಮಾರ್. ಬನ್ನಿ ನೋಡೋಣ ಸ್ವಲ್ಪ. ಇಲ್ಲಿ ತನಕ ಸ್ವಲ್ಪ ಬನ್ನಿ. ಆಗದೇ ಇಲ್ಲ. 50 ಸಾವಿರ ಕೊಡೋಣ ನಮ್ಗೆ. ಇಲ್ಲ ಬನ್ನಿ ನೋಡೋಣ. ಆಗದೇ ಇಲ್ವಾ? ನಿಧಾನ ಬಿದ್ದಿರ. ಬನ್ನಿ ಮೇಡಮ್ ಬನ್ನಿ. ಸರ್ ಚೆನ್ನಾಗಿ ನಡೀತಲ್ಲ ಸರ್? ಇಲ್ಲ ಆಗಲ್ಲ ಸರ್. ನೋಡ್ತಾ ಇಲ್ಲ ಒಂದ್ ಕಾಲು ಕುದುರೆ ತರ ಬಂದಿದ್ದಾರೆ ಸರ್. ಕುದುರೆ ತರ ನಮಗ್ ಗೊತ್ತು. ಸಾಕು ಸೈಲೆಂಟ್. 5 ನಿಮಿಷಕ್ಕೂ ಕೆಮ್ಮು ಬರುತ್ತೆ ಸರ್ ನಮ್ ದೊಡ್ಡಮ್ಮನ್ಗೆ. ಇವ್ರು ಕೆಮ್ತಾರೆ ಕೆಮ್ತಾರೆ ಸರ್. ಅಂದ್ರೆ ಕೆಮ್ಮದ್ದವರಿಗೆ ಮಾತ್ರ ಹೆಸರು ಕೊಡಲ್ಲ ಯಾರಿಗೂ ಕೇಳೋದು. ಅದೇ ಜಾಸ್ತಿ ಹೊತ್ತು ಯಾವಾಗ ಒಂದೊಂದ್ಸಾರಿ ಜಾಸ್ತಿ ಬರ್ತದೆ. ಸರ್ ಕೆಮ್ತಾರೆ ಸರ್. ಇರ್ ದೊಡ್ಡಮ್ಮ. ಇಬ್ರಿಗೂ ನಡಿಯಕ್ಕಾಗಲ್ಲ ಸರ್. ಯಾವಾಗಿಂದ ಸರ್ ನಿಮ್ಗೆ ಆಗ್ತಾ ಒಂದು ವಾರ ಆಯ್ತಾ? ಒಂದ್ ವಾರ ಆಗೋಯ್ತು ಸರ್. ನನಗ್ ಗೊತ್ತು ಸರ್. ನಮ್ಗೊಂದು ತಿಂಗಳಾಯ್ತು. ತಿಂಗಳಾಯ್ತಾ? ಅವ್ರಿಗೆ ಒಂದು ವಾರ ಆಯ್ತು. ಒಂದ್ ವಾರ ಅವ್ರಿಗೆ ಬಂದಿದೆ. ನಾನ್ ಮಂಚದ ಕೆಳಗ್ ಮಲ್ಕೊಂಡ್ಬಿಟ್ಟಿದ್ನಲ್ಲ, ಜ್ಞಾಪಕ ಇಲ್ಲ. ಇವ್ರ ಮನೆಗೆ ಎದ್ದು ಬಂದ್ಬಿಟ್ಟವ್ರೆ. ಅಮ್ಮ ನಾನ್ ಮಂಚದ ಕೆಳಗ್ ಮಲಗಿದ್ದೆ. ನಮ್ ದೊಡ್ಡಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಬಂದಿದ್ದೀವಿ. ಹೌದಾ? ನಿಮ್ ತಂದೆ ಹೆಸರು ಏನ್ ಸರ್? ಕೆಂಪಣ್ಣ. ಹೌದಾ? ಕೆಂಪಣ್ಣ ಮಾಡ್ಬಿಟ್ರ ಈಗ? ಅವ್ರ ಹಸ್ಬೆಂಡ್ ಹೆಸರು? ನಮ್ಮ ಅಪ್ಪ ಸರ್. ಹಸ್ಬೆಂಡ್ ಹೆಸರು ಅಂತೀರ. ನಮ್ ತಾಯಿ ನಮ್ ತಂದೆ ಅನ್ವಯ. ನಾವು ಅನ್ನು ಅಂತ ಕರಿತೀವಿ ನಮ್ಮ ಅಪ್ಪನ್ಗೆ. ಬನ್ನಿ ಓಡಾಡಕ್ಕಾಗಲ್ಲ. ಬನ್ನಿ. ಅವ್ರು ಬಿಡಿ ಇವ್ರು ನೋಡ್ಕೊಳ್ಳಿ ಈಗ. 60 ಬನ್ನಿ. ವಯಸ್ಸು ಎಷ್ಟು ಸರ್? 30 ಆಗಿರ್ಬೇಕಾ? ಇವ್ರಿಗೆ 32 ಸರ್. 52 ಅಂತಾರೆ. ಇಲ್ಲ ಸರ್ 52 ದಿವಸ ಆಗಿರೋದು. ಸುಳ್ಳು ಹೇಳ್ತಿದ್ದೀರಾ ಸರ್ ನೀವು? 50 ಸಾವಿರ ಹೋ ನಾವ್ ಯಾಕೆ ಸರ್ ಸುಳ್ಳು ಹೇಳ್ಬೇಕು? ಎಷ್ಟಮ್ಮ ವಯಸ್ಸು ನಿನಗೆ? 32. ಆಧಾರ್ ಕಾರ್ಡ್ ನೋಡ್ಬೇಕಾ? ಆಧಾರ್ ಕಾರ್ಡ್ ಜ್ಞಾಪಕ ಇಲ್ಲ ಸರ್. ಓದಿಲ್ಲ ಅವರು. 32 ಇವ್ರಿಗೆ 38. ಅವ್ರಿಗಾ? ನನ್ಗೆ 22. 22 ಹಾ. ಓದ್ತಾ ಇದೀರಾ ಸರ್ ನೀವು? ಬಿಟ್ಬಿಟ್ಟೆ. ವಯಸ್ಸು ಹೇಳಮ್ಮ. ಹೋಗಿಲ್ಲಪ್ಪ ಸ್ಕೂಲ್. 38 ಏನೋ ಒಂದ್ 30-40 ಆಗಿರ್ಬೇಕು. 38 38 ಆಗಿರ್ಬೇಕು. 38 ಆಗಿರ್ಬೇಕು. ಡೌಟ್ 38 ಇಲ್ಲ. 31 32 ಒಂದೂವರೆನೋ. ಇವ್ರಿಗೆ 33. ಇವಾಗ 32 ಅಂದ್ರಲ್ಲ ಸರ್ ನೀವು? ಈ ಅವಾಗ್ಲೇ ಅಂದೆ ಮರು ಸರ್. ಸೊಳ್ಳೆ ಇದು ಡೆಂಗೋ ಬಂದ್ಬಿಟ್ಟಂಗ ಆಗ್ಬಿಟ್ಟದೆ. ಹಾ ಸರಿ. ನಿಮ್ಗೆ ಎಷ್ಟಮ್ಮ? ಅವ್ರು ಬಿಡಪ್ಪ. ಅವ್ರು ಬಿಡಿ. ಅವ್ರು ನಮ್ಮ ಅಜ್ಜಿಗೆ ಬೇಡ. ಅವ್ರು ಕ್ಯಾಶ್ ಕೊಡ್ಲಿ ಹೆಂಗ್ ಸರ್ ಇವ್ರಿಗೆ? ಓದೋಗ ಬರೀಲಿಲ್ಲ ನಾವು, ಗೊತ್ತಾಗಲ್ಲ ನಮಗೆ. ಅವ್ರ ಡೇಟ್ ಆಫ್ ಬರ್ತ್ ಇರ್ತು ಏನೋ ಇಲ್ಲ ನಮ್ದು. ಆಧಾರ್ ಕಾರ್ಡ್ ಅಂತ ಕೊಟ್ಬಿಟ್ರು. ನಾವೇನು ನೋಡೇ ಇಲ್ಲ. ಇವ್ರದ್ದು 32 ವಯಸ್ಸು, 33 ವಯಸ್ಸು. ಇವ್ರಿಗೆ 32, ನನಗೆ 22. ಅಮ್ಮ ಮಗನಿಗೆ 10 ವರ್ಷ ಡಿಫ್ರೆನ್ಸ್. ಅಷ್ಟೇ. ಅಕ್ಕ ಆಗ್ಬೇಕು ಆಕ್ಚುಲಿ. ಅಕ್ಕ ನೋಡಿದ್ರೆ ಏನ್ ಮಾಡ್ತೀರಾ? ಹಣೆ ಬರ. ಸರಿ ಮಾಡ್ಲಿ. ಕ್ಯಾಶ್ ಏನು ಹೆಂಗ್ ಕೊಡ ಸರ್ ಈಗ? ಹೆಂಗೆ ಕ್ಯಾಶ್ ಬೇಕಾ ಫೋನ್ ಪೇ ಅಂತ ಕೇಳ್ತಾವ್ರೆ. ಅಮ್ಮ ಕ್ಯಾಶ್ ಫೋನ್ ಪೇ ಅಂತ ಕೇಳ್ತಾವ್ರೆ. ಕ್ಯಾಶ್ ಕೊಡ್ಲಾ? ಏಳ್ಸಕ್ ಬರುತ್ತೋ ಇಲ್ಲ ಗೊತ್ತಿಲ್ಲ. ನಾ ಎಣಿಸ್ಕೊತೀನಿ ಕೊಡಿ ಸರ್. ನಾನು ಕೊಟ್ಬಿಡಿ. ನಾನು ಫೋನ್ ಪೇ ಮಾಡಿ ನಾನು ಇವ್ರಿಗೆ ಕೊಟ್ಕೋತೀನಿ. ಅಮ್ಮ ನಾನು ಹಾಕ್ಸ್ಕೊಂಡ್ಬಿಡ್ಲ ದುಡ್ಡಮ್ಮ? ಮಗನಿಗೆ ಹಾಕ್ಸ್ಕೊಳ್ಳ? 90,000 3 ಜನದಿಂದ. ಮಗಳು ನನ್ಗೆ ಚಿಕ್ಕಮ್ಮ ಮಗ, ದೊಡ್ಡಮ್ಮ ಮಗ ಅಲ್ವಾ? ಅಕ್ಕನ್ ಮಗ. ಈಗ ಆಸ್ತಿಯಿಂದ ಜಗಳ ಆಗಿತ್ತಲ್ಲ, ಸ್ವಲ್ಪ ದೂರ ಇದೀವಿ ನೋಡಿ. ಅದಕ್ಕೆ ಅವ್ರು ಅಲ್ಲಿ ಕುತ್ಕೊಂಡವ್ರು, ನಾವ್ ಇಲ್ಲಿ ಕುತ್ಕೊಂಡಿದೀವಿ. ಅದೇ ಮಾತಾಡ್ತಾ ಇದ್ವಿ. ಕೋರ್ಟಲ್ ಕೇಸು. ಕೋರ್ಟಲ್ ಕೇಸ್ ನಡೀತಾ ಇದೆ. ಅದಕ್ಕೆ ಜಗಳದಲ್ಲಿ ಸಿಟ್ಟು. ಅಪ್ಪು ಅಂತ ಕರೀತಾರೆ ಪ್ರೀತಿಯಿಂದ. ಸರ್ ಏನ್ ಸರ್ ಮಾಡ್ಲಿ ಇವಾಗ? ನಾನು ಕಳ್ಸ್ಬಿಡಿ. ನಾ ಅವ್ರು ಕೊಡ್ತೀನಿ.
ಕೊಡ್ಲೇನಮ್ಮ ಅವ್ರಿಗೆ? ತಗೊಂಬಿಡ್ಲಾ? ಇಲ್ಲ ಅಂದ್ರೆ ನನ್ ಪಕ್ಕದ ಮನೆ ಹುಡ್ಗಿದೈತೆ ಕೊಡ್ಲಾ? ಅಮ್ಮ ದೊಡ್ಡಮ್ಮ ಆಸ್ತಿಗೋಸ್ಕರ ಜಗಳ ಇರ್ಬೋದು, ನಾನ್ ದುಡ್ಡು ಹಾಕ್ಸ್ಕೊಂಡು ಕೊಡ್ತೀನಿ ಅನ್ನಲ್ಲ ನಿನ್ಗೆ, ಕೊಡ್ತೀನಿ ಅಂದೆ ತಾನೇ. ಬೇಡ ಅಯ್ಯಮ್ಮ, ಇಸ್ಕೊಂಡ್ರೆ ಸುಮ್ನೆ ಇರು. ನೀನ್ ಸುಮ್ಮನೆ ನೀನು ನೀನ್ ಮಾತಾಡ್ಬೇಡ ನೀನು. ಸರಿ ಸರಿ. ನೀನ್ ಆಸ್ತಿ ವಿಚಾರಕ್ಕೂ ಜಗಳಕೊಳಕ್ ಕೊಟ್ರು ನೀನು ಅಡ್ಡ ಬತ್ತೀಯ, ಇಲ್ಲೂ ಅಡ್ಡ ಬತ್ತೀಯ ದುಡ್ಡಿಗೆ. ಸುಮ್ಕಿರ್ ನೀನು. ಅವ್ರು ನಿಮ್ಮ ಅಮ್ಮನೇ ಮಾಡಿ ಸರಿ ಹಾಕ್ಲಾ ಹಿಂಗೆ? ನನ್ಗೆ ಹಾಕಿ ನನ್ ತಾಯಿದು ನನಗೆ ಹಾಕ್ತಾರೆ, ಯಾರಿಗೆ ಹಾಕ್ತಾರೆ? ಆಸ್ತಿ ಎಲ್ಲ ಅವ್ರು ನನ್ಗೆ ತಾನೇ ಬರೋದು. ಮತ್ತೆ ನೆಕ್ಸ್ಟ್ ನನ್ಗೆ ಕಳ್ಸ್ಬಿಡಿ. 9845422336 ಹಾ ಸರ್ ಟೋಟಲ್ 3 ಇಂದ ಹಾ 90 ಸಲ ಮಾಡಿದ್ವಿ ನೋಡಿ ಸರ್. ಆಯ್ತು. ಮೆಸೇಜ್ ಬಂತಾ? ಆಗಿದೆ ನೋಡಿ ಸರ್. ಬಂತ ಸರ್? ಆಗಿದೆ ನೋಡಿ. ಬಂತು ಆಗಿದೆ. ಬಂತು. ನೀವು ಹಂಚ್ಕೊಳ್ತೀರಾ? ಆಯ್ತು ಸರ್. ಬರ್ಲಾ ಸರ್? ಫೋನ್ಗೆ ಯಾಕೆ ಹಾಕ್ಸ್ಕೊಂತೀನಿ? ನಮ್ಗೆ ಕ್ಯಾಶ್ ಕೊಡ್ಸು. ಸುಮ್ಕಿರ್ ಕೊಡ್ತೀನಿ. ಸರ್ ಹೆಂಗೆ ಡೌಟ್ ಯಾಕೆ? ಏನಿಲ್ಲ ಸರ್, ನೀವ್ ಎನ್ಕರ್ ನೋಡಿ ಸರ್, ಆ ಕಡೆ ಬೇರೆ ಕಡೆ ನೋಡಿ ಮತ್ತೆ ಹೊರಡಿನಿ. ಇಲ್ಲೇ ಕೊಡ್ತಾರ? ಹಾ? ನಿಂಗ್ ಕೊಡ್ತಾರ? ಕ್ಯಾಶ್ ನನ್ ಕೊಟ್ರು, ನಾನ್ ಬ್ಯಾಂಕ್ ಹೋಗಿ ತೆಗೆಸ್ಕೊತೀನಿ, ನಿಮ್ ಕೊಡ್ತೀನಿ ಬಿಟ್ಟು ನಾಳೆ ನಾಡಿದ್ದು ಬಂದಾಗ ಈ ಕಡೆ ಬಂದಾಗ. ಹಾ? ಯಾವ? ನಾ ಬರ್ಲಾ? ಅಲ್ಲಿ ಹೋಯ್ತೀನಿ ನಾನು. ನಿಮ್ಮಿಬ್ರಿಗೂ 1,000 ರೂಪಾಯಿ ಕೊಡ್ತೀನಿ, ಯಾಕಂದ್ರೆ ಐಡಿಯಾ ಕೊಟ್ಟವ್ ನಾನೇ. ಒದ್ದಾ? ಹಾ ನಾಮ ಕೊಡೋದ? ನಿಮ್ಮಿಬ್ರಿಗೂ 1,000 ರೂಪಾಯಿ ಕೊಡ್ತೀನಿ. ಹ್ಞೂ ಮತ್ತೆ ಸುಳ್ಳು ಹೇಳಿದ್ ನಾನ್ ತಾನೆ. 90,000 ರೂಪಾಯಿ ನನಗ್ ಕೊಟ್ಟವ್ರೆ. ನಿನಗೆ 1,000 ರೂಪಾಯಿ, ಇವ್ರಿಗೆ 1,000 ರೂಪಾಯಿ. ಹ್ಞೂ ಏನ್ 20,000 ನೀವ್ ಏನ್ ಮಾಡಿದ್ರಿ? ಆಕ್ಟಿಂಗ್ ಮಾಡಿದ್ರೆ ಮಾಡಲ್ಲ ಮತ್ತೆ ನೆಟ್ಟಿಗೆ. ಹಾ ನಡುಗಂದ್ರೆ ಕೈ ನಡುಗಸಲ್ಲ, ಏನ್ ಮಾಡೋದು? ಈ ಅಮ್ಮ ಬರ್ರಿ. ಮಾಡ್ಬೇಕಾ? ಈಗ ಎಷ್ಟ್ ಕೊಡ್ಬೇಕಮ್ಮ ನಿಂಗೆ? ಕೊಡು ಇವಾಗ 10,000 ಇರ್ಗ 20 ಕೊಡು. 20,000ನ ನಿಂಗೆ ಎಷ್ಟಕ್ಕ? ಇಲ್ಲೇ ಕೊಡ್ಲಿ ತಗೋ, ಬ್ಯಾಂಕ್ ಇಲ್ಲ ಕೊಟ್ಬಿಡ್ಲಾ ದುಡ್ಡು? ಇಲ್ಲ ಕೊಡ್ಲಾ ಇಬ್ರಿಗೂ? ನೀನು ಈಗ ನೀನ್ ಅವ್ರು ಕೇಳಿದ್ರೆ ಏನಂತ ಹೇಳ್ಬೇಕು? ನೀನ್ ನನ್ ತಾಯಿ, ನೀನು ನಮ್ ದೊಡ್ಡಮ್ಮ, ಕರೆಕ್ಟಾ? ಕೊಟ್ಟವ್ರೆ ಅಂತ ಹೇಳ್ತಿ, ಕೊಡು. ಪ್ರಾಮಿಸ್ ಯಾರಿಗೂ ಹೇಳಕೋಬಾರ್ದು. ಆಣೆ ಮಾಡ್ರಿ ಇಬ್ರು. ನೀನ್ ಆಣೆ ಮಾಡು, ಆಣೆ ಮಾಡು. ನೀನು ಆಣೆ ಮಾಡಕೋ ನೋಡು. ಅಲ್ಲ? ಹಾ? ಈಗ ನಾ ಕೊಡ್ತೀನಿ ನೋಡಿ ಇಬ್ರಿಗೂ. ನೋಡು ನೋಡು ಅಲ್ಲಿ 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 ನೋಡು ಅಲ್ಲಿ 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 ನೋಡು ಅಲ್ಲಿ ಅಲ್ಲಿ ನೋಡು ಅಲ್ಲಿ ಅಲ್ಲಿ ನೋಡು ಅಲ್ಲಿ ನೋಡಕೋ, ಅಲ್ಲಿ ಕ್ಯಾಮ್ರಾ ಐತೆ. ಇರ್ಲಿ. ಇದು ಕುರಿಗಳ ಸ್ವಾಮಿ ಅಂತ ಕಾಮಿಡಿ ಪ್ರೋಗ್ರಾಮು. ಕುರಿ ನಾವು ಕುರಿ ನನಗ್ ದುಡ್ಡು 50,000 ರೂಪಾಯಿ ಕೊಡ್ತಾರೆ. ಅಲ್ಲಿ ನೋಡು ಅಲ್ಲಿ ಸುಮ್ನೆ ತಮಾಷೆಗ್ ಮಾಡಿದ್ದ. ನಮ್ಮ ಅಮ್ಮ ಅಂತೀವ್ರು, ನಮ್ ದೊಡ್ಡಮ್ಮ ಅಂತ. ಹೋಗಪ್ಪ ಅಲ್ಲಿ ನೋಡಲ್ ಕ್ಯಾಮ್ರಾ ನೋಡಲ್ಲ ಹೋಗಕ್ಕ. ಏನೋ ಮಾಡ್ತಾ ಇದೆಯಾ ನೀನು? ಡವ್ವ ನೀನ್ ಇಷ್ಟು ಮಾಡ್ಕೊತೀರ ನೀನು ಅಂತ. ದೌಚಿಕೆ ನನ್ ಮಗ ಅನ್ಕೊಂಬಿಟ್ಟ. ದೌಚಿಕೆ ನನ್ ಮಗ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ಫ್ರೀಡಮ್ ಟಿವಿ ವತಿಯಿಂದ ಈ ಒಂದು ಪ್ರೀತಿಯ ಕಾಣಿಕೆ ನಮ್ ದೊಡ್ಡಮ್ಮ ಇಸ್ಕೋಬೇಕು. ದೊಡ್ಡಮ್ಮ ಎಲ್ಲಿ ಹಾಸ್ಪಿಟಲ್ ಒಳಗಿದ್ವಾರ ಇಬ್ರು? ಒಂದೇ ಕಡೆ ನನ್ ಮಂಚದ ಕೆಳಗ್ ಮಲ್ಗಿದ್ದೆ, ಇಬ್ರು ಮೇಲ್ ಮಲ್ಕೊಂಡ್ಬಿಟ್ಟಿದ್ರಾ? ಹ್ಞೂ ಅಂತೀರ ಎಲ್ಲದಕ್ಕೂ. ಸರಿ ಸುಮ್ನೆ ತಮಾಷೆಗೆ ಯಾಕೆ ಮಾಡ್ದವಪ್ಪ ಅಂದ್ರೆ, ಈಗ ಡೆಂಗು ಜ್ವರ ಬರ್ತೈತೆ ನೋಡಿ, ಈ ತರ ಎಲ್ಲ ಹಾಕಿರ್ತೀರಾ ಹುಲ್ಲು, ಆಮೇಲೆ ನೀರ್ಗಳೆಲ್ಲ ನಿಲ್ಸ್ಬಿಡ್ತೀರ. ಇಲ್ಲಾಂದ್ರೆ ಸೊಳ್ಳೆಗಳು ಬರ್ತವೆ, ಸೊಳ್ಳೆ ಕಚ್ಚಿದ್ರೆ ಡೆಂಗು ಬರುತ್ತೆ, ಕರೆಕ್ಟ್ ಅಲ್ವಾ? ಅದಕ್ಕೆ ಹುಷಾರಾಗಿರ್ಬೇಕು, ಎಚ್ಚರವಾಗಿರ್ಬೇಕು ನೀವು ಯಾವಾಗ್ಲೂ. ಆಯ್ತಾ? ಇರಿ ಹೇಳ್ತೀನಿ ಇರಿ, ಏನಂತ ಆಮೇಲೆ ಮಾತಾಡ್ತೀನಿ ಇರು. ತಾಯಿ ಇದು ಚಿನ್ನದ ಬಿಸ್ಕೆಟ್ಗಳು ದೊಡ್ಡ ದೊಡ್ಡ 10 ಗ್ರಾಮು. ಸರಿ ಆಯ್ತು ಆಯ್ತಮ್ಮ. ದಯವಿಟ್ಟು ಸೊಳ್ಳೆಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಆಯ್ತಾ? ಸೊಳ್ಳೆಗಳು ಬರ್ತವೆ, ಮನೆ ಹತ್ರ ಬೇಗ ಬಾಗ್ಲ ಹಾಕೊಳ್ಳಿ. ಆಮೇಲೆ ನೀರ್ ಹಂಗೆ ನಿಂತಿದ್ದ ಜಾಗದಲ್ಲಿ ಕೊಚ್ಚೆ ಗಿಚ್ಚೆ ಬಿಟ್ಬಿಟ್ರೆ ಜಾಸ್ತಿ ಸೊಳ್ಳೆ ಆಗ್ತಾವೆ, ಡೆಂಗು ಬಂದ್ಬಿಟ್ರೆ ಆಮೇಲೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಯ್ತೈತೆ. ಯಾಕೆ ಬೇಕು? ಅದಕ್ಕೆ ಅದಕ್ಕೆ ಹುಷಾರಾಗಿರ್ರಿ ಅಂತ ಎಚ್ಚರಿಸ್ಕೊಳಕ್ಕೆ ನಾವ್ ಇದನ್ನ ಕಾನ್ಸೆಪ್ಟ್ ಮಾಡಿರೋದು. ಆಯ್ತಾ? ಬರ್ತೀವಮ್ಮ, ಧನ್ಯವಾದಗಳು.